ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸಿಂಪಲ್ಗೆ ಪರ್ಫೆಕ್ಟಾಗಿ ಪ್ಲಮ್ ಕೇಕ್ ಅಥವಾ ಫ್ರೂಟ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ಒಂದು ದಪ್ಪ ತಳ ಇರುವಂಥ ಪಾತ್ರೆ ತಗೋಬೇಕು. ಅದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೆನಪಲ್ಲಿರಲಿ, ದಪ್ಪ ತಳೆ ಇರೋ ಪಾತ್ರೆ ತಗೊಳ್ಳಿ, ಇಲ್ಲಾಂದರೆ ಸಕ್ಕರೆ ಬೇಗನೆ ಸೀದೋಗ್ಬಿಟ್ಟಂಗೆ ಹಾಕ್ಬಿಡುತ್ತೆ, ಪರ್ಫೆಕ್ಟಾಗಿ ಕ್ಯಾರಮಲೈಸ್ ಆಗೋದಿಲ್ಲ. ಇದಕ್ಕೆ ಸೌಟು ಅಥವಾ ಸ್ಪೂನ್ ಹಾಕಿ ಎಲ್ಲ ತಿರುಗಿಸ್ಬಾರ್ದು, ಯಾವುದೇ ರೀತಿ ನೀರು ಸಹ ಹಾಕಬಾರ್ದು. ಸಕ್ಕರೆ ಈ ರೀತಿ ತಾನಾಗೆ ಕರಗಕ್ಕೆ ಬಿಡಬೇಕು. ನೋಡಿ, ಇದು ಪರ್ಫೆಕ್ಟಾಗಿ ಕ್ಯಾರಮಲೈಸ್ ಆಗ್ತಾ ಬರ್ತಾ ಇದೆ. ನೋಡಿ, ಈ ರೀತಿ ಈ ಸ್ಟೇಜಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ತಕ್ಷಣ ತಿರುಗಿಸ್ಕೊಬಿಡ್ಬೇಕು. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು. ನೀರು ಹಾಕಲಿಲ್ಲ ಅಂದರೆ ಅದು ಶುಗರ್ ಸಿರಪ್ ಎಲ್ಲ ಗಟ್ಟಿಯಾಗಿ ಕ್ರಿಸ್ಟಲ್ ಥರ ಆಗೋಗ್ಬಿಡುತ್ತೆ. ನೀರು ಹಾಕಿ ಈ ರೀತಿ ತಿರುಗಿಸ್ಕೊಂಡ್ರೆ ಕ್ಯಾರಮಲ್ ಸಿರಪ್ ರೆಡಿ ಆಗುತ್ತೆ. ಈಗ ಇದೇ ಸಿರಪ್ಗೆ ನಾವು ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಬ್ಲ್ಯಾಕ್ ಗ್ರೇಪ್ಸ್, ಸೀಡ್ಲೆಸ್ ಬ್ಲ್ಯಾಕ್ ಗ್ರೇಪ್ಸ್ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಟೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆರೀಸ್ನ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು 50 ಗ್ರಾಮಷ್ಟು ಬಟರ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಆ ಕ್ಯಾರಮಲ್ ಸಿರಪ್ಪಲ್ಲಿ ಚೆನ್ನಾಗಿ ಕುದ್ದು ಸಾಫ್ಟ್ ಆಗಬೇಕು. ಇಲ್ಲಿ ಒಂದು ಸಣ್ಣ ಗ್ಲಾಸ್ ಅಷ್ಟು ಆರೆಂಜ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಸುಮಾರು ಒಂದು 50 ml ಅಷ್ಟು ಹಾಕಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಇದರಲ್ಲಿ ಕುದೀಲಿ. ಕೆಲವರು ಸೋಪ್ ಮಾಡಿ ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದನೂ ಪ್ಲಮ್ ಕೇಕ್ ತುಂಬ ಚೆನ್ನಾಗೇ ಬರುತ್ತೆ. ನೋಡಿ, ಈಗ ಇದೆಲ್ಲ ಸಾಫ್ಟ್ ಆಗ್ತಾಯಿದೆ. ಸುಮಾರು ನಾನಿಲ್ಲೊಂದು 5ರಿಂದ 8 ನಿಮಿಷಗಳ ಕಾಲ ಈ ರೀತಿ ಕುದಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಇದು ಏನು ತಣ್ಣಗಾಗಬೇಕಂತೇನಿಲ್ಲ. 2 ಕಪ್ಪಷ್ಟು ಮೈದಾನ ಇಲ್ಲಿ ಹಾಕ್ತಾಯಿದ್ದೀನಿ. ಕ್ಲಿಪ್ಪಿಂಗ್ ಮಿಸ್ ಆಗಿದೆ. 2 ಕಪ್ಪಷ್ಟು ಮೈದಾನ ಇಲ್ಲಿ ಹಾಕಿ ಶುಗರ್ ಸಿರಪ್ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇರೋವಂಥ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಎಷ್ಟು ಬೇಕಾದರೂ ಹಾಕೋಬೋದು. 1/4 ಚಮಚ ಬೇಕಿಂಗ್ ಸೋಡಾ, ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ಸಿನಮನ್ ಪೌಡರ್ನ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ವೆನಿಲಾ ಎಸೆನ್ಸು, ಹಾಗೆ ಒಂದು 1/4 ಲೋಟ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಮಾತ್ರ ಹಾಕ್ಬೋದು. ಹದ ನೋಡಿಕೊಂಡು ನೋಡಿ, ಈ ರೀತಿ ಅದಕ್ಕೆ ನೀವು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯ ಕೇಕ್ ಬ್ಯಾಟರ್ ಇನ್ನೂ ತೆಳ್ಳಗಿರುತ್ತೆ. ಪ್ಲಮ್ ಕೇಕ್ಗೆ ಈ ರೀತಿ ಗಟ್ಟಿಗೆ ಮಾಡ್ಕೊಬೇಕು. ಈಗ ನಾನೊಂದು ಕೇಕ್ ಟಿನ್ಗೆ ಬಟರ್ ಪೇಪರ್ನ ಹಾಕ್ಕೊಂಡು ಬ್ಯಾಟರ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಈ ರೀತಿ ಟ್ಯಾಪ್ ಮಾಡ್ತಾಯಿದ್ದೀನಿ. ಏರ್ ಬಬಲ್ಸ್ ಏನಾದರೂ ಇದ್ದರೆ ಹೊಟ್ಟೋಗ್ಲಿ ಅಂತ. ನೋಡಿ, ಈಗಿದು ಚೆನ್ನಾಗಿ ಟ್ರಾನ್ಸ್ಫರ್ ಆಗಿದೆ. ಇದ್ರ ಮೇಲೆ ನಿಮಗೆ ಸ್ವಲ್ಪ ಡೆಕೋರೇಷನ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಕ್ಯಾಶ್ಯೂಸ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲ ಅಂದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಅವನಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. 180 ಡಿಗ್ರಿಯಲ್ಲಿ ಸುಮಾರು 60 ಮಿನಿಟ್ಸ್ ನಾನಿದನ್ನ ಬೇಕಕ್ಕೆ ಇಟ್ಟಿದ್ದೀನಿ. ನೀವು ಅವನ್ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಉಪ್ಪು ಹಾಕಿಟ್ಟು ಬೇಕ್ ಮಾಡ್ಕೋಬೋದು. ಗ್ಯಾಸ್ಗೆಟ್ಟು ಮತ್ತು ವಿಜಿಲ್ ಹಾಕಿದೆ ಅದರಲ್ಲೂ ಸಹ ಚೆನ್ನಾಗೇ ಬರುತ್ತೆ. ಅದರಲ್ಲೂ ಒಂದು 60 ಮಿನಿಟ್ಸ್ ಕುಕ್ಕರಲ್ಲಿ ಬೇಕ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕೇಕು ರೆಡಿಯಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ ಕ್ಯಾರಮಲ್ ಸಿರಪ್ ಕಲರ್ ಕೇಕಿಗೆ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಪರ್ಫೆಕ್ಟಾಗಿ ಬರುತ್ತೆ. ಇದು ಏನೂ ಹಾಳಾಗೋದಿಲ್ಲ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಈಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತಂದು
ತಿನ್ನೋದಕ್ಕಿಂತ ಇದು ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ. ಇದು ಒಂದು ದಿನ ಇಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಕ್ಷಣ ಮಾಡಿದಾಗ ಮೇಲ್ಗಡೆ ಕ್ರಸ್ಟ್ ಸ್ವಲ್ಪ ಗಟ್ಟಿ ಇರುತ್ತೆ. ನೆಕ್ಸ್ಟ್ ಡೇ ತಿಂದರೆ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ. ಮಕ್ಕಳೆಲ್ಲ ರಜೆಗೆ ಮನೆಯಲ್ಲೇ ಇರ್ತಾರಲ್ವ, ಅವರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.